ಅಳಿಯಂದ್ರೆ ಕೇಳ್ಕೊಡಿ ಅತ್ತೆ ಮಾವ ಹೇಳ್ತಾರೆ. ಅಲ್ಲ ನೀವು ಫೋನಲ್ಲಿ ಕೇಳಿರ್ತೀವಿ, ಅದು ಬೇರೆ ವಿಷಯ. ಆದ್ರೂ ಚೆನ್ನಾಗಿ ನೋಡ್ಕೊಳ್ಬೇಕು. ಆ ಕಳೆಯವರ ಮುಖದಲ್ಲಿದೆ ಸರ್, ನಿಮಗಂತ ಹಳೆ ಸಿಕ್ಕಿರೋದು ಪುಣ್ಯ. ಸೊ ನಮ್ಮ ಹಳ್ಳಿಯಲ್ಲಿಗೆ ನಮ್ಮ ಹುಡುಗ ಅವನಷ್ಟಿಗೆಲ್ಲ ಇರ್ತಾನೆ. ಅವನು ಓದುವಾಗ ಕಲಿಯುವಾಗ ಸಾಕು. ಅವನಿಗೆ ಯಾವುದೇ ಇಂಗ್ಲೀಷ್ ಸಿನಿಮಾ ಯಾವುದೇ ಒಂದಷ್ಟು ಕಲಿತ ಹೋದ, ಅವನೇ ಎಕ್ಸಾಮ್ ಪಾಸ್ ಮಾಡಿದ, ಅವನೇ ಕಲಿ ಯಾವುದೇ ನಾವು ಗೈಡೆನ್ಸ್ ಕೊಡಲಿಲ್ಲ. ಅವನಷ್ಟೇ ಮುಂದುವರಿತಾನೆ. ಅವನಿಗೆ ಇದೇ ರೀತಿ ಅವನ ಜೀವನ ಸುಖವಾಗಿರಲಿ, ದಿವಸ ಒಳ್ಳೆಯದಾಗಿರಲಿ ಅಷ್ಟೇ ಆಗ್ತದೆ. ವೇದಿಕೆಯಲ್ಲಿ ದೇವರಿದ್ದಾರೆ, ದೇವರಿಗೆ ಸಮಾನವಾಗಿರುವಂತಹ ಹುಡುಗಿದ್ದಾರೆ. ಆಶೀರ್ವಾದ ಹೀಗೆ ಮಾಡಿ ಆಗಿದೆ. ಶ್ರಮಜೀವಿ ಅಂತ ಗೊತ್ತಾಗಿದೆ. ತುಂಬಾ ಸಂತೋಷ ಸರ್. ಸಾಧಿಸಿದರೆ ಸಂಪದಾಂಶ ಹೋಗುವುದಂತಲ್ಲ. ನೀವು ನಿಮ್ಮ ಸಾಧನೆ, ನಿಮ್ಮ ಜೀವನದ ಪ್ರಯಾಣ ವಂಡರ್ಫುಲ್ ಆಗಿರುವಾಗ ಅಂತ ನಾವೆಲ್ಲರೂ ಹತ್ತಿರ ತಪ್ಪಾದ ಮುಖಾಂತರ ಆಶಿಸ್ತಾ ಇದ್ದೇವೆ. ಮತ್ತು ಸುಖ ಶಾಂತಿ ನೆಮ್ಮದಿ ಆಯುಷ್ಯ ಆರೋಗ್ಯ ಸಂಪತ್ತು ನಿಮಗೆ ಲಭಿಸಲಿ ಅಂತ ಹೇಳಿ ನಾವು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇವೆ. ಸರಿ, ಅವ್ರನ್ನ ಕೇಳಿ ಆಯ್ತು, ನಿಮ್ಮ ಹತ್ರ ಒಂದು ಮಾತು ಕೇಳಬೇಕಾಗತ್ತೆ. ಓಕೆ, ಹಲೋ ರಕ್ಷಿತಾ. ಓಕೆ, ಫಸ್ಟ್ ಆಫ್ ಆಲ್ ಓಕೆ, ಅಷ್ಟೊಂದು ಪರಿಚಯ ಇಲ್ಲದೆ ಇರುವಂತ ಹುಡುಗಿ ಅಲ್ಲ, ಆದರೂ ಅರೇಂಜ್ ಮ್ಯಾರೇಜ್ ವೆರಿ ಕ್ಲಿಯರ್ಲಿ. ಆದ್ರೂ ನಮ್ಮ ಫೀಲಿಂಗ್ಸ್ನ ವ್ಯಕ್ತಪಡಿಸೋಕೆ ಇದೊಂದು ಉತ್ತಮವಾದ ವೇದಿಕೆ ಅಂತ ಅಭಿಪ್ರಾಯ ನನ್ನದು. ಸೊ ಇಟ್ಸ್ ಡೈರೆಕ್ಟ್ಲಿ ವರ್ಡ್ಸ್ ಆನ್ ಯು. ಭೂದಳದಲ್ಲಿ ಮೂಡಿದ ಗಣಿಗಾಗಿ ಕನ್ನಂಶನಿ ಮೂಡಿದ ಗಣಿಯಾಗಿ ಇಂದು ನಾನು ನೋಡಿದಾಗ ಪ್ರಥಮ ಬಾರಿ ಆದಿನ ರಸಿಕ ಕವಿಯಾಗಿ. ಎಲ್ಲೆಲ್ಲೂ ಕಾಣುವೆ ಚಂದಿರನ, ಬೆಳದಿಂಗಳ ಚಂದಿರನ, ಎಲ್ಲೆಲ್ಲೂ ಕಾಣುವೆ ಬೆಳದಿಂಗಳ ಚಂದಿರನ, ನಿನ್ನ ನಗುವ ಮುಖಕ್ಕೆ ಮಾರು ಹೋಗಿ ನಾ ಬಯಸುವೆ, ಎಂದೆಂದಿಗೂ ನಾ ಬಯಸುವೆ ಮುಗುಳ್ನವೇ ಚಂದಿರ. ಜೀವನದ ಸುಂದರವಾದ ಹಾದಿಯಲ್ಲಿ ನಾವಿಲ್ಲಿ ಇರುವೆವು ನಮ್ಮ ಸಂಗಾತಿಯ ಆಯ್ಕೆಯ ಹೊಸ್ತಿರಲಿ. ಜೀವನದ ಸುಂದರವಾದ ಹಾದಿಯಲ್ಲಿ ಇಂದು ನಾವಿರು ಸಂಗಾತಿಯ ಆಯ್ಕೆಯ ಹೊಸ್ತಿರಲಿ. ನಿನ್ನ ಆಯ್ಕೆ ಮಾಡುವೆಯ ನನ್ನ ಮುಂದಿನ ಜೊತೆಯಾಗಿ. ಹಾಗೆ ಕೊನೆಯ ಪದಗಳು ಸ್ವಲ್ಪ ಇಂಗ್ಲಿಷ್, ಸಾರಿ, ಕೆಲವೊಂದು ಶಬ್ದಗಳು ನನಗೆ ಕನ್ನಡದಲ್ಲಿ ಬರ್ತಾ ಇಲ್ಲ. There is a saying like marriages are made in heaven, but I would like to make my married life heaven along with you. There is also a saying love is blind, but what I say, if you find a true love, then nothing is blind. So the final proposal from my side. ಇಷ್ಟೆಲ್ಲ ನೋಡಿದಾಗ ಅವರೆಲ್ಲ ಕಿಸೆಯಿಂದ ಇರುವಂತೆಲ್ಲ ದೊಡ್ಡದಾದ ಗೊತ್ತಾಯ್ತು. ನಮ್ಮಲ್ಲಿ ಏನಾದ್ರು ಆ ಚೌಕದೊಳಗೆ ಕಟ್ಕೊಂಡ ಡೈಲಾಗ್ ಇದರಲ್ಲೆಲ್ಲ ಖರ್ಚು ಶಿಕ್ಷೆ ಇದೆಯೋ ಇದ್ರ ಡೈಲಾಗ್ ಬಿಟ್ಬಿಡಿ ನೋಡಿ. ಬೇರೆ ಏನ್ ಅನಿಸ್ತಾ ಇದೆ. ತುಂಬಾ ಥ್ಯಾಂಕ್ಸ್ ನನ್ನ ಜೀವನದಲ್ಲಿ ಬಂದಿರೋದಕ್ಕೆ. ಯಾವಾಗಲೂ ನಿಮ್ ಜೊತೆ ಇರ್ತೀನಿ. ಆಫೀಸ್ ಗೊತ್ತಿಲ್ಲ ಬೋರ್ಚಿ ಆಫೀಸಿಗೆ ಹೋಗೋದು ಬೇಡ ಅವರು. ಬೇರೆ ಆಫೀಸ್, ಅದು ಬೇರೆ ಆಫೀಸ್. ಜುಲೈ ತನಕ ಆಮೇಲೆ ಅದೇ ಮತ್ತೊಂದು ವಿಚಾರ ಹೇಳಿದ್ರು, ಒತ್ತಿ ಹೇಳಿದ್ರು. ಸ್ವಲ್ಪ ಹಳೆ ಪರಿಚಯ ಅಲ್ಲ, ಹೊಸ ಪರಿಚಯ ಅಲ್ಲ, ಅರೇಂಜ್ಡ್ ಮ್ಯಾರೇಜ್ ಅಂತ ಹೇಳಿದ್ರು. ಈ ಕೆಲವು ಒತ್ತಿದಾಗ ನಮಗೂ ಅದೆಲ್ಲ ಒತ್ತತ್ತೆ, ಅದು ಯಾಕೆ ಒಂದು ಕ್ವಶನ್ ಕೇಳಿಬಿಡುವ ಅಂತ. ಈ ಪರಿಚಯ ಎಷ್ಟಾಗಿದೆ ಸರ್? ಪರಿಚಯ ಆಲ್ಮೋಸ್ಟ್ 1 month from ಮ್ಯಾರೇಜ್ ಫ್ಯಾಮಿಲಿ ಸೈಡ್, ಕುಟುಂಬದ ಕಡೆಯಿಂದ
ಬಟ್ ಅವ್ರ ಫ್ಯಾಮಿಲಿ ಪರಿಚಯ ಮದುವೆ ಯಾವಾಗ ಇಟ್ಕೊಂಡಿದ್ದೀರಿ? ಸೆಪ್ಟೆಂಬರ್ 4 ಸೆಪ್ಟೆಂಬರ್ 4. ಸೆಪ್ಟೆಂಬರ್ 5 ಏನಿದೆ ವಿಶೇಷ? ಶಿಕ್ಷಕರ ದಿನಾಚರಣೆ. ಶಿಕ್ಷಕರ ದಿನಾಚರಣೆ. ಅದಕ್ಕಿಂತ ಮುಂಚೆ ಈ ಮಕ್ಕಳು ಮದುವೆ ಆಗ್ತಾ ಇದೆ. ನಮ್ಮ ಕಡೆಯಿಂದ ನಿಮ್ಮ ಕಡೆಯಿಂದ ಎಲ್ಲ ವಿಶೇಷ ತಿಳಿಸ್ತಾ ಕವನವನ್ನ ಹೇಳಿದ್ರಿ. ಒಂದು ಹಾಡನ್ನ ನಿಮ್ಮ ಭಾವಿ ಪತ್ನಿಗೆ ಅರ್ಪಿಸೋದಾದ್ರೆ ನೀವು ರೆಡಿಯಾಗಿದೆ ಯಾವ್ದಾದ್ರು ಒಂದು ಗೀತೆಯ ಒಂದು ಸಾಲು ಅತ್ಯಂತ ಪ್ರೀತಿಯಿಂದ ನಿಮ್ಮ ಅರ್ಧಾಂಗಿಗೆ ಅರ್ಪಿಸೋದಂತ ಆದ್ರೆ ಅವ್ರ ಕಡೆಯಿಂದ ಆರಂಭ ಆಗಿ ಅಂತ ಇವ್ರು ಹೇಳ್ತಾ ಇದ್ದಾರೆ. ಅದು ಮೊನ್ನೆ ನೀವು ಹೇಳಿದ್ರಲ್ಲ ಅದೇ ಇದು ನನ್ನ ಪ್ರೇಮ ಗೀತೆ ಚೆನ್ನ, ಇದು ಎಷ್ಟು ಸಾರಿ ಮಾಡಿದರು ಚೆನ್ನ, ಇದು ನಿಲ್ಲಲಾರದು ಕೊನೆಯಾಗಲಾರದು, ಇದು ಪ್ರೇಮ ಲೋಕದ ಗೀತೆಯೋ. ಇದು ಪ್ರೇಮ ಲೋಕದ ಗೀತೆ ನಿಮಗೆ ಕೊಟ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ನೀವು ಒಂದ್ಸಲ ಅವರಿಗೆ ಸಾಕು. ಹಿಂದಿ ಆದ್ಮೇಲೆ ಕನ್ನಡ. ಎಂದು ನಿನ್ನನ್ನು ಮರೆತು ಎಂದೆಂದೂ ನಿನ್ನನ್ನು ಅಗಳಿ ನಾನಿರಲಾರೆ, ಒಂದು ಕ್ಷಣ ಅದು ನಮ್ಮ ಆಸೆ ಕೂಡ ಅದೇ. ಒಂದು ಕ್ಷಣಕ್ಕೂ ಕೂಡ ಅವರ ನಟಿಸಲು ಸುಂದರವಾದ ದಾಂಪತ್ಯ ಜೀವನ ತಮ್ಮದಾಗಿ ಅಂತ ನಾವು ಆಶಿಸ್ತಾ ಇದ್ದೇವೆ. ಪ್ರದೀಪ್ ಅವರ ಮುಂದುವರಿಸೋಣ. ರಕ್ಷಿತಾ ಮತ್ತು ಸುನೀಲ್ ಅವರು